ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಅದರಲ್ಲಿ ನಾನು ಹೇಳಿರೋ ಸ್ಕಿನ್ ಎಲ್ಲ ಮತ್ತು ಬ್ಲ್ಯಾಕ್ ಆಗೋದು ಆ ಥರದ್ದು ಇರುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಆಗುತ್ತೆ, ಚೆನ್ನಾಗಾಗುತ್ತೆ, ಸ್ಮೂತ್ ಆಗುತ್ತೆ, ಬ್ರೈಟ್ನೆಸ್ ಎಲ್ಲ ಬರುತ್ತೆ, ಮತ್ತು ರ್ಯಾಷಸ್ ಅಂತೂ ಬರೋದೇ ಇಲ್ಲ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎನರ್ಜಿ ಹೆಗ್ಡೆ ಓಲ್ಗಾಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆದಷ್ಟು ಬೇಗ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಯಾರೋ ಕಮೆಂಟ್ ಮಾಡಿದ್ರಿ, ನೀವು ಮಕ್ಕಳಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ದಯವಿಟ್ಟು ನಮಗೂ ತಿಳಿಸಿ ಅಂತಂದೇಳಿ ಕೇಳಿದ್ರಿ. ಸೊ ಹಾಗಾಗಿ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ಜನಕ್ಕೂ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇತ್ತೀಚೆಗಂತೂ ತುಂಬ ಜನ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರಿ, ಅದಕ್ಕೂ ಆನ್ಸರ್ ಮಾಡಿದ್ದೀನಿ ನೋಡಿ. ಇನ್ನು ಕೆಲವೊಂದಿಷ್ಟು ವಿಡಿಯೋ ಮಾಡೋಕ್ಕೂ ಆಗಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಅದರಲ್ಲಿ ನಾನು ಹೇಳಿರೋದನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ಫಸ್ಟು ಒಂದು ಸಾರಿ ವಿಡಿಯೋ ನೋಡಿದಾದಮೇಲೆ ನಿಮಗೆ ಡೌಟ್ ಇರೋದನ್ನು ಮಾತ್ರ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವುದು ಹೇಳಿರಲ್ಲ ಆ ವಿಷಯಗಳನ್ನು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ದೊಡ್ಡದಾಗಿ ಹೇಳ್ಬೇಕಂತಂದರೆ ನಾನು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ. ಚಿಕ್ಕದಾಗಿ ಏನಾದರೂ ಹೇಳೋದಿದ್ದರೆ ಅಲ್ಲೇ ಇದು ಮೆಸೇಜ್ ರಿಪ್ಲೈ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ನಾನು ಅದ್ರ ವೀಡಿಯೋ ಮಾಡಿರ್ತೀನಿ. ಇವಾಗ ನೀವು ಪ್ರಾಡಕ್ಟನ್ನ ನಾನು ಹೇಳ್ತೀನಿ ಯಾವುದು ಅಂತಂದೇಳಿ, 2 ಮಕ್ಳಿಗೆ ಯಾವುದು ಯೂಸ್ ಮಾಡ್ತೀನಿ ಅಂತಂದೇಳಿ. ನಾನು ಎಲ್ಲದು ಬಂದು ಹಿಮಾಲಯನೇ ಪೌಡ್ರ್ ಆಗಲಿ ಮತ್ತು ಶಾಂಪು, ಬಾಡಿ ಲೋಷನ್ನು ಎಲ್ಲದು ಹಿಮಾಲಯ ಯೂಸ್ ಮಾಡ್ತಾ ಇದ್ದೀನಿ ನಾನು ಮಕ್ಕಳಿಗೆ ಇಬ್ರಿಗೂ. ಪೌಡ್ರು ಆಗಿರ್ಬೋದು, ಮತ್ತು ರ್ಯಾಷಸ್ ಆದರೆ, ಪುಂಡೆಗೆಲ್ಲ ರ್ಯಾಷಸ್ ಆದರೆ ಮಕ್ಕಳಿಗೆ ಅದಕ್ಕೂ ನಾನು ಅದನ್ನೇ ಕ್ರೀಮ್ ಹಚ್ತಾ ಇರೋದು. ಸೊ ಹಂಗಾಗಿ, ಯಾಕಂದರೆ ಹಿಮಾಲಯ ಬಾಡಿ ವಾಶ್ ಹಚ್ಚೋದ್ರಿಂದ ಸ್ಮೂತ್ನೆಸ್ ಎಲ್ಲ ಆಗುತ್ತೆ. ಬಟ್ ಸೋಪು ಬಂದು ನಾನು ಬೇರೆ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ತಮ್ಲೈನಲ್ಲಿ ನೀವು ನೋಡಿರ್ಬೋದು ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ ಅಂತಂದೇಳಿ. ಯಾಕೆ ಎಲ್ಲದು ಹಿಮಾಲಯ ಪೌಡ್ರ್ ಆಗಲಿ, ಆಯಿಲ್ ಆಗಲಿ, ಶಾಂಪು ಆಗಲಿ ಅದನ್ನೇ ಯೂಸ್ ಮಾಡಿಬಿಟ್ಟು ಸೋಪ್ ಮಾತ್ರ ಯಾಕೆ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದು ಹೊಸದಾಗಿ ಬಂದಿದೆ ಅನಿಸುತ್ತೆ, ಟೆಡಿ ಬೇರ್ ಸೋಪು ಅಂತಂದೇಳಿ. ತುಂಬ ಅಂದರೆ ತುಂಬ ಬೆಸ್ಟ್ ಇದೆ. ಇದು ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಮಕ್ಕಳಿಗೆ ತುಂಬ ರ್ಯಾಷಸ್ ಆದರೆ ಈ ಸೋಪ್ ಯೂಸ್ ಮಾಡ್ತಾರೆ. ಹಾಗೆ ಇದು ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಅನ್ನೋದನ್ನು ನಾನು ಪೂರ್ತಿಯಾಗಿ ಹೇಳ್ತೀನಿ. ಬಟ್ ಇದ್ರ ಕಾಸ್ಟ್ ಬಂದು 199 ಇದೆ, ತುಂಬ ಜಾಸ್ತಿ ಆಯಿತು. ಬಟ್ ತೊಗೊಳ್ಳಿ, ಜಾಸ್ತಿ ಆದರೂ ಪರವಾಗಿಲ್ಲ, ತೊಗೊಳ್ಳಿ, ತುಂಬ ಬೆಸ್ಟ್ ಇದೆ ಅಂತ ಹೇಳ್ತೀನಿ ನಾನು. ಇದು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಬ್ರೈಟ್ನೆಸ್ ಆಗುತ್ತೆ, ಸ್ಕಿನ್ ಎಲ್ಲ ವೈಟ್ ಆಗುತ್ತೆ, ರ್ಯಾಷಸ್ ಆಗಲ್ಲ, ಮತ್ತು ಸ್ಕಿನ್ ಎಲ್ಲ ಸ್ಮೂತ್ ಆಗುತ್ತೆ. ಅದರಿಂದ ಇದು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಇದರಿಂದ ನಿಮಗೆ ಎಲ್ಲಿ ಹೋದರೂ ಈ ಸೋಪು ಸಿಗುತ್ತೆ, ಅವೈಲೇಬಲ್ ಇದೆ ನಿಮಗೆ, ಮೆಡಿಕಲ್ ಸ್ಟೋರಲ್ಲೆಲ್ಲ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಕಾಸ್ಟ್ಲಿ ಜಾಸ್ತಿ, ಇದು ಅಮೌಂಟ್ ಜಾಸ್ತಿ ಆಗುತ್ತೆ. ಬಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅಂದರೆ, ಒಂದು 5 ವರ್ಷ ಯೂಸ್ ಮಾಡ್ಬೋದು. ಏನಾದರೂ ಯೂಸ್ ಮಾಡಿರಂದರೆ ಅದು ಕಂಟಿನ್ಯೂ ಆಗಿ ಒಂದು 5 ವರ್ಷದವರೆಗೂ ಮಕ್ಕಳಿಗೆ ಯೂಸ್ ಮಾಡಿ. ಬೇರೆ ಬೇರೆ ಥರ ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ರ್ಯಾಷಸ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ. ಆಮೇಲೆ ಸ್ಕಿನ್ ಎಲ್ಲ ಮತ್ತು ಬ್ಲ್ಯಾಕ್ ಆಗೋದು ಆ ಥರದ್ದು ಇರುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸೋಪ್ ಯೂಸ್ ಮಾಡೋದ್ರಿಂದ ಮಕ್ಕ ಫುಲ್ಲು ವೈಟ್ ಆಗುತ್ತೆ, ಚೆನ್ನಾಗಾಗುತ್ತೆ, ಸ್ಮೂತ್ ಆಗುತ್ತೆ, ಬ್ರೈಟ್ನೆಸ್ ಎಲ್ಲ ಬರುತ್ತೆ, ಮತ್ತು ರ್ಯಾಷಸ್ ಅಂತೂ ಬರೋದೇ ಇಲ್ಲ ಮಕ್ಕಳಿಗೆ ಇದು ಯೂಸ್ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳಿಬಿಟ್ಟು ಈ ಸೋಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿದ್ಮೇಲೆ ನನ್ನ ಮಕ್ಳಿಗೂ ಗೊತ್ತಾಯಿತು. ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕೇಳ್ಬೋದು ನೀವು. ರಿಸಲ್ಟ್ ನೀವು ಯೂಸ್ ಮಾಡ್ತಾ ಒಂದು 15 ದಿನ ಅಥವಾ 1 ಮಂತಲ್ಲೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮಕ್ಕಳಲ್ಲಿ ಎಷ್ಟು ಚೇಂಜಸ್ ಇದೆ ಅಂತಂದೇಳಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಇವಾಗ ಅಕ್ಕಪಕ್ಕದವ್ರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರಾದರೂ ಬಂದು ಮಕ್ಕಳನ್ನ ಎತ್ಕೊಳ್ಳೋದು, ಮತ್ತು ಅವರು ಏನೇನು ಮುಟ್ಟಿರ್ತಾರೆ ಏನೋ ಅದೇ ಕೈಯಿಂದ ಬಂದು ಎತ್ಕೊಳ್ಳೋದು, ಕಿಸ್ ಮಾಡೋದು, ಏನೇನೋ ಮಾಡ್ತಾ ಇರ್ತಾರೆ ಮಕ್ಕಳಿಗೆ, ಹಗ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಈಗ ಬಂದವರಿಗೆ ಆ ಥರ ಎತ್ಕೊಂಡು ಕಿಸ್ಕೊಡೋರಿಗೆಲ್ಲ ಬೇಡ ಅಂತ ಹೇಳೋಕ್ಕಾಗಲ್ಲ ನಾವು. ಯಾಕಂದರೆ ಸುಮ್ಮನೆ ಇವಾಗ ಯಾರಿಗೂ ಮಗು ಆಗ್ಲಾರ್ದೆ ನಿನಗೆ ಆಗ್ಬಿಟ್ಟೈತೇನು ಅಂತಂದೇಳಿ ಈ ಥರನೂ ಅಂದ್ಬಿಡ್ತಾರೆ, ಮಕ್ಕಳಂಗೆ ಹೊಡೆದಂಗೆ ಅಂದ್ಬಿಡ್ತಾರೆ. ಇವಾಗ ಎತ್ಕೊಬೇಡಿ, ಮುತ್ತು ಕೊಡಬೇಡಿ ಅಂತ ಹೇಳೋಕ್ಕಾಗಲ್ಲ ಅವರಿಗೆ. ಸೊ ಹಂಗಾಗಿ ಬಂದವರು ಎತ್ಕೊಂಡ್ರೂ ಚಿಂತೆ ಇಲ್ಲ, ಮುತ್ತು ಕೊಟ್ಟರು ಚಿಂತೆ ಇಲ್ಲ.
ಸೊ ಹಂಗಾಗಿ ನಮಗೆ ಈ ಟೆಡಿ ಬೇರ್ ಸೋಪ್ ಯೂಸ್ ಮಾಡೋದ್ರಿಂದ ತಿರ್ಗಿ ಮರುದಿನನೇ ರ್ಯಾಷಸ್ ಎಲ್ಲ ಹೋಗಿಬಿಡುತ್ತೆ. ಯಾರಾದರೂ ಎತ್ಕೊಳ್ಳಿ. ಅದು ಎತ್ಕೊಳ್ಳೋದು ಯಾವಾಗಂದರೆ 3 ಮಂತ್ ಆದಮೇಲೆ ತೂಕ ಚೆನ್ನಾಗಿ ಆಗಿದ್ದಾರೆ, ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅಂದಾಗ ಮಾತ್ರ ಮಕ್ಕಳನ್ನ ಬೇರೆಯವ್ರ ಕೈಗೆ ಕೊಡಿ, ಎತ್ಕೊಳ್ಳೋಕ್ಕಾಗಲಿ ಇದು ಮಾಡೋಕ್ಕಾಗಲಿ. ಇಲ್ಲಾಂದ್ರೆ ತಾಯಿ ಮಾತ್ರ ಎತ್ಕೊಳ್ಬೇಕು ಒಂದು 3 ಮಂತ್ವರೆಗೂ. ಯಾರನ್ನೂ ಜಾಸ್ತಿ ಜನನ ಹತ್ರ ಎಲ್ಲ ಬಿಟ್ಕೊಬಾರ್ದು. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ, ಯಾಕೆ ಏನು ಅಂತಂದೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಈಗ ನಾನು ಪ್ರಾಡಕ್ಟ್ ತೋರ್ಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ಕೇಳಿದ್ರಿ. ಸೊ ಹಂಗಾಗಿ ಇದು ತುಂಬ ಬೆಸ್ಟ್ ಇದೆ, ಯೂಸ್ ಮಾಡಿ. ಇಲ್ಲ ಅಂದರೆ ನಿಮಗೆ ಜಾನ್ಸನ್ಸ್ ಅಂತಂದೇಳಿ ಒಂದು ಸೋಪ್ ಸಿಗುತ್ತೆ, ಅದು ತುಂಬ ವರ್ಷಗಳಿಂದ ಬಂದಿದೆ, ಅದೂ ತುಂಬ ಬೆಸ್ಟ್ ಇದೆ. ಅದನ್ನು ಮಕ್ಕಳು ವೈಟ್ ಆಗುತ್ತೆ, ಸ್ಕಿನ್ ಎಲ್ಲ ವೈಟ್ ಆಗುತ್ತೆ. ನೀವು ಕೆಲವರೆಲ್ಲ ಏನು ಮಾಡ್ತೀರ ಅಂದರೆ ಕಡಲೆ ಪುಡಿ ಅದು ಇದೆಲ್ಲ ಉಜ್ತಾ ಇರ್ತೀರ, ಮಕ್ಕಳು ಬೆಳ್ಳಗಾಗಲಿ ಅಂತಂದೇಳಿ ಉಜ್ತಾ ಇರ್ತೀರ. ಋಷಿಕಾ ಎದ್ದಿದ್ದಾಳೆ, ಋತಿಕಾ ಮಲಗಿದ್ದಾಳೆ, ಋಷಿಕಾ ಎದ್ದಿದ್ದಾಳೆ. ಅವಳು ದಬಾಕೊಂಡು ಆಟ ಆಡ್ತಾ ಇದ್ದಾಳೆ, ಅಳ್ತಾ ಇಲ್ಲ, ಆಟ ಆಡ್ತಾ ಇದ್ದಾಳೆ. ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಣಂತ ಮಾಡ್ತಾಯಿದ್ದೀನಿ. ಆದ್ರೂ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅವಳು ಎದ್ಬಿಡ್ತಾಳಂತ ಕಷ್ಟ ಋತಿಕಾ. ಸೊ ಅದಕ್ಕೋಸ್ಕರನೇ ನಾನು ಫಾಸ್ಟಾಗೆಲ್ಲ ಹೇಳ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಜಾನ್ಸನ್ ಸೋಪು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ, ಆಯಿಲು, ಪೌಡ್ರು, ಶಾಂಪು ಮತ್ತು ಬಾಡಿ ಲೋಷನ್ನು ಎಲ್ಲದೂ ಸಿಗುತ್ತೆ. ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಟೆಡಿ ಬೇರ್ ಸೋಪು ಬೆಸ್ಟ್ ಇದೆ. ಬೇಕಾದರೆ ನೀವು ಹಿಮಾಲಯ ಪೌಡ್ರ್ ಅದೆಲ್ಲ ಯೂಸ್ ಮಾಡಿದ್ರೂ ಸೋಪ್ ಮಾತ್ರ ಟೆಡಿ ಬೇರ್ ಸೋಪ್ ಯೂಸ್ ಮಾಡಿ. ಇಲ್ಲಾಂದರೆ ಹಿಮಾಲಯನೇ ಯೂಸ್ ಮಾಡ್ತೀನಿ ಅಂತಂದರೆ ಮಾಡಿ. ಅದು ಆಯಿಲ್ ಇರುತ್ತೆ ಹಿಮಾಲಯ ಸೋಪು. ನೀವು ಉಜ್ಜಿದ್ರೆ ಇಲ್ಲ ಗೊತ್ತಿಲ್ಲ, ನಾನು ಟ್ರೈ ಮಾಡಿದ್ದೆ. ಯಾಕಂದರೆ ಅದು ಸೋಪು ಬಂದುಬಿಟ್ಟಿತ್ತು, ಯಾರೋ ಗಿಫ್ಟು ಅದೆಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಮಗು ನೋಡೋಕ್ಕೆ ಬಂದಾಗ ಹಿಮಾಲಯದ್ದು ಪ್ಯಾಕೆಟೆಲ್ಲ ಸಿಗುತ್ತಲ್ವ, ಆ ಥರದ್ದೆಲ್ಲ ಸೋಪು ಗೀಪೆಲ್ಲ ತಂದಿದ್ರು. ಸೊ ಹಂಗಾಗಿ ಅದನ್ನ ಯಾಕೆ ವೇಸ್ಟ್ ಮಾಡೋದಂತಂದೇಳಿ ನಾನು ಮಕ್ಕಳಿಗೆ ಯೂಸ್ ಮಾಡಿದೆ. ತುಂಬ ಆಯಿಲ್ ಸ್ಕಿನ್ನು, ಸ್ವಲ್ಪ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆ ಥರ ಆಗುತ್ತೆ ಅದು, ಮತ್ತು ರ್ಯಾಷಸ್ ಆಗೋದು ಆ ಥರ ಆಗುತ್ತೆ. ಸೊ ಹಂಗಾಗಿ, ಯಾಕಂದರೆ ಋತಿಕಾಗೆ ರ್ಯಾಷಸ್ ಆಗಿಲ್ಲ ಹಿಮಾಲಯ ಸೋಪ್ ಯೂಸ್ ಮಾಡೋದ್ರಿಂದ, ಬಟ್ ಋಷಿಕಾಗೆ ಆ ಥರ ರ್ಯಾಷಸ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಆ ಸೋಪ್ ಬಿಟ್ಟು ಇಬ್ರಿಗೂ ಒಂದೇ ಟೆಡಿ ಬೇರ್ ಸೋಪನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಗೊತ್ತಾಯ್ತಲ್ವ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಅಂತಂದೇಳಿ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಈ ಸೋಪ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇದಾಗಲೇ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ, ಯೂಸ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ಒಂದು ನಿಮಿಷ. ಈ ಥರ ಬಂದಿರುತ್ತೆ ನೋಡಿ, ಪಿಂಕ್ ಇರುತ್ತೆ ಸೋಪು ಬಂದು. ಮಕ್ಳಿಗೂ ಇಷ್ಟ ಆಗುತ್ತೆ, ಬಬಲ್ ಥರ ಪಿಂಕು, ತುಂಬ ಚೆನ್ನಾಗಿದೆ. ಇದಂದರೆ ಯೂಸ್ ಮಾಡ್ತಾ ಸ್ವಲ್ಪ ಮೆತ್ತಗಾಗುತ್ತೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ಒಟ್ಟಿನಲ್ಲಿ ಸ್ಮೆಲ್ಲು ಗಮ್ಮಂತಿದೆ, ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಬೋದು. ಇದು ಯಾಕೆ ಕೊಟ್ಟಿರ್ತಾರೆ ಅಂದರೆ, ಇದು ಸೋಪ್ ಯೂಸ್ ಮಾಡಿದ್ಮೇಲೆ ಇದ್ರ ಮೇಲೆ ಇಟ್ಟರೆ ಇದರಿಂದ ಏನಾದರೂ ನೀರಿನ ಅಂಶ ಏನಾದಿದ್ದರೆ ಇದು ಹೋಗಿಬಿಡ್ಲಿ ಅಂತಂದೇಳಿ ಚೆನ್ನಾಗಿದೆ. ಈ ಥರ ಇಡ್ಬೋದು ನೀವು. ಹೀಗೆ ಮೇಲೆ ಈ ಥರ ಇರುತ್ತೆ ನೋಡಿ, ಟೆಡಿ ಬೇರ್ ಅಂತ ಪಿಂಕ್ ಕಲರ್ ಸೋಪ್ ಇರುತ್ತೆ. ಕವರ್ ಇನ್ನೊಂದು ಸರಿ ತೋರಿಸ್ತೀನಿ. ನೀವು ಕವರ್ ಮೇಲೆ ಎಲ್ಲ ನೋಡ್ಕೋಬೋದು. ಈಗ ಇದರಲ್ಲೆಲ್ಲ ನಿಮಗೆ ಬರೆದಿರ್ತಾರೆ, ನೀವು ಫ್ರೀ ಟೈಮ್ ಇದ್ದಾಗ ಇದೆಲ್ಲ ಓದ್ಕೋಬೋದು. ಫಸ್ಟು ನೀವು ಒಂದು ಸೋಪು ತಂದುಬಿಟ್ಟು ಯೂಸ್ ಮಾಡಿ ನೋಡಿ, ಅದರಿಂದ ಏನಾದರೂ ತೊಂದರೆ ಆಗಲ್ಲ, ನೀವು ಯೂಸ್ ಮಾಡ್ಬೋದು. ಒಂದು ಸಾರಿ ನೋಡ್ಕೊಳ್ಳಿ, ಚೆನ್ನಾಗಿದೆ, ಮಗು ಚೆನ್ನಾಗಾಯಿತು ಅಂತಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ, ನಿಮ್ಮ ಇಷ್ಟ. ನಾನು ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಿಮಗೂ ಹೇಳಿದೆ. ಅದರಿಂದ ನನ್ನ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಆಯಿತು ಅನ್ನೋದನ್ನು ಹೇಳಿದ್ದೀನಿ. ಯೂಸ್ ಮಾಡೋಂಗಿದ್ರೆ ಟೆಡಿ ಬೇರು, ಇಲ್ಲಾಂದರೆ ಹಿಮಾಲಯ ಸಿಗುತ್ತೆ ಮಕ್ಕಳಿಗೆಲ್ಲ ಬೇಬಿದೆಲ್ಲ, ಅದು. ಇಲ್ಲಾಂದರೆ ಜಾನ್ಸ್ ಅಂತ ಹೇಳಿದ್ನಲ್ವ, ಅದೊಂದು ಯೂಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಸಿಗುತ್ತೆ ನಿಮಗೆ, ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಸೊ ಹಂಗಾಗಿ ಯೂಸ್ ಮಾಡ್ಬೋದು. ಓಕೆ, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇನ್ನು ತುಂಬ ಜನ ಕ್ವಶನ್ ಕೇಳಿದ್ರೆ, ಅದು ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತೀನಿ ಅದರ ಬಗ್ಗೆ. ಯಾಕಂದರೆ ಇವಾಗ ನಾನು ಬರೀ ಪ್ರಾಡಕ್ಟ್ ಬಗ್ಗೆ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ಹಂಗಾಗಿ ಥ್ಯಾಂಕ್ ಯು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು.